ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಸೊ ಯಾರ್ಯಾರು ಮೊನ್ನೆ ಬಿಟ್ಟಿರುವಂತಹ ಲಿಂಕಲ್ಲಿ ಮಾರ್ಕ್ಸ್ ಎಂಟ್ರಿಯನ್ನು ಇನ್ನೂ ಕೂಡ ಮಾಡಿಲ್ಲ ಅಥವಾ ಮಿಸ್ ಮಾಡ್ಕೊಂಡಿದ್ದೀರಿ ಅಂಥವರಿಗೆ ಮಾರ್ಕ್ಸ್ ಎಂಟ್ರಿಯನ್ನು ಮಾಡೋದಕ್ಕೆ ಮತ್ತೆ ನಿಮಗೊಂದು ಚಾನ್ಸನ್ನು ಕೊಟ್ಟಿರುವಂಥದ್ದು. ಸೊ 23ನೇ ತಾರೀಕು 4 ಗಂಟೆಯಿಂದ ಲಿಂಕನ್ನು ಓಪನ್ ಮಾಡ್ತಾರೆ. 25ನೇ ತಾರೀಕು ಅಪ್ ಟು 5:30 PM ಯು ಕ್ಯಾನ್ ಎಂಟರ್ ಯುವರ್ ಮಾರ್ಕ್ಸ್. ಅಂದರೆ ಒಂದೊಂದು ಕರೆ 25ನೇ ತಾರೀಕು ತನಕ ಅಂತೂ ನಿಮ್ಮ ರಿಸಲ್ಟ್ ಬರೋದಿಲ್ಲ. ಯಾಕಂದರೆ ಈ ಮಾರ್ಕ್ಸನ್ನು ತೊಗೊಂಡೆ ರಿಸಲ್ಟನ್ನು ಅನೌನ್ಸ್ ಮಾಡುವಂಥದ್ದು KCET, ರೈಟ್? ಸೊ KCET ರಿಸಲ್ಟ್ ನಿಮಗೆ ಅನೌನ್ಸ್ ಆಗಬೇಕು ಅಂತ ಇದ್ದರೆ ಈ ಮಾರ್ಕ್ಸ್ ಎಂಟ್ರಿ ಮಾಡೋದು ಕಂಪಲ್ಸರಿ ಆಗಿರ್ತದೆ. ಯಾರು KCETಯನ್ನು ಬರೋದಿಲ್ಲ ಅಥವಾ ನೀಟಿಗೋಸ್ಕರ ಮಾತ್ರ ವೇಟ್ ಮಾಡ್ತಾ ಇದ್ದೀರಿ ಅವರು ಮಾಡುವಂಥ ಅವಶ್ಯಕತೆ ಇಲ್ಲ, ಮಾಡಿದರೂ ತಪ್ಪಿಲ್ಲ. ಹಾಗಾದರೆ ಯಾರು ಮಾರ್ಕ್ಸ್ ಎಂಟ್ರಿಯನ್ನು ಮಾಡಬೇಕು? ಆಲ್ರೆಡಿ ನಾನು ಹೇಳಿದ್ದೀನಿ, ಇನ್ನೊಂದು ಸಾರಿ ಹೇಳ್ತೀನಿ. ಈ ವರ್ಷ ಪಾಸಾಗಿರುವಂಥ ವಿದ್ಯಾರ್ಥಿಗಳು ಅಂದರೆ 2024 ಅಲ್ಲಿ PU ಬೋರ್ಡಲ್ಲಿ ಪಾಸಾಗಿರುವಂತಹ ವಿದ್ಯಾರ್ಥಿಗಳು, ಅದು ಎಕ್ಸಾಮ್ 1 ಇರ್ಬೋದು ಅಥವಾ ಇವತ್ತು ಅನೌನ್ಸ್ ಆಗಿರುವಂಥ ಎಕ್ಸಾಮ್ 2 ಇರ್ಬೋದು, ಯಾರೂ ಕೂಡ ಮಾಡುವಂಥ ಅವಶ್ಯಕತೆ ಇಲ್ಲ. ನೀವು ಸುಮ್ಮನೆ ಅದರಲ್ಲಿ ಲಾಗಿನ್ ಆಗ್ತೀರಿ, ಸೊ ನಿಮಗೆ ನಿಮ್ಮ ರೋಲ್ ನಂಬರ್ ತೋರಿಸೋದಿಲ್ಲ, ಎಕ್ಸಾಮ್ 2 ಮಾರ್ಕ್ಸ್ ತೋರಿಸಿಲ್ಲ, ಹಿಂಗೆ ಸುಮ್ಮನೆ ಟೆನ್ಷನ್ ಮಾಡ್ಕೋತೀರಿ. ಸೊ ಇದು ಯಾವುದು ಮಾಡ್ಕೊಳ್ಳೋಂಥ ಅವಶ್ಯಕತೆಯೇ ಇಲ್ಲ, ಯಾಕಂದರೆ ನೀವು ಲಾಗಿನ್ ಆಗುವಂತಹ ಅವಶ್ಯಕತೆಯೂ ಇಲ್ಲ. ದೆರ್ ಈಸ್ ನೋ ನೆಸೆಸಿಟಿ ಎಟ್ ಆಲ್. ಆದರೆ PU ಬೋರ್ಡ್ನಿಂದ ಲಾಸ್ಟ್ ಇಯರ್ ಯಾರು ಪಾಸಾಗಿದ್ದೀರಿ, 2023ಯಲ್ಲಿ ಆ್ಯನ್ಯುವಲ್ ಎಕ್ಸಾಮ್ ಬರೆದುಬಿಟ್ಟು ಯಾರು ಪಾಸಾಗಿದ್ದೀರಿ, ಸೊ ಅದು PU ಬೋರ್ಡ್ ಇರ್ಬೋದು, ICSE CBSE 10+2 ಯಾವುದೇ ಅದರ್ ಸ್ಟೇಟ್ಸ್ ಬೋರ್ಡ್ ಇರ್ಬೋದು, ಪ್ಲಸ್ ಈ ವರ್ಷ CBSE ICSEಯಲ್ಲಿ ಪಾಸಾಗಿರೋ ವಿದ್ಯಾರ್ಥಿಗಳು, ಇವರೆಲ್ಲರೂ ಕೂಡ ಮಾರ್ಕ್ಸ್ ಎಂಟ್ರಿಯನ್ನು ಮಾಡಲೇಬೇಕು. ದಯವಿಟ್ಟು ಇನ್ನೊಂದು ಸಾರಿ ಮಾರ್ಕ್ಸ್ ಎಂಟ್ರಿಯನ್ನು ಮಾಡಿ. ಇನ್ನೊಂದು ಸಾರಿ ಅಂತಂದ್ರೆ ಏನು, ಯಾರ್ಯಾರು ಮಾಡಿಲ್ಲ ಅಂಥವ್ರು ಮಾಡಿ. ಆಲ್ರೆಡಿ ಮಾಡಿ ನೀವೇನಾದರೂ ಪ್ರಿಂಟ್ ತೊಗೊಂಡಿದ್ರೆ ಮತ್ತೆ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಆದರೆ ಯಾರ್ಯಾರು ಇನ್ನೂ ಕೂಡ ಮಾಡಿಲ್ಲ, ಯಾಕಂದರೆ ಭಾಳ ಜನ ವಿದ್ಯಾರ್ಥಿಗಳು ನನಗೂ ಕೂಡ ಮೆಸೇಜ್ ಮಾಡಿದ್ರು, ಸರ್ ನಾನು ಮಾಡಿಲ್ಲ, ಮಿಸ್ ಆಗಿಬಿಟ್ಟಿದೆ, ಮರ್ತು ಹೋಯಿತು, ಆ ಕೆಲಸ ಈ ಕೆಲಸ ಇತ್ತು ಅಂತೇಳಿ. ಸೊ ಅದು ಯಾವುದೂ ಕೂಡ ಇದ್ದರೂ ಕೂಡ ಈ ಲಾಸ್ಟ್ ಚಾನ್ಸನ್ನು ಉಪಯೋಗ ಮಾಡಿಕೊಂಡು ಮಾರ್ಕ್ಸ್ ಎಂಟ್ರಿಯನ್ನು ಮಾಡ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.